ನಾವಿಂದು ಲಾಲ್ಬಾಗಿನ ಒಂದು ಐತಿಹಾಸಿಕ ಕಟ್ಟಡದ ಮುಂದೆ ನಿಂತಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಲಾಲ್ಬಾಗ್ ಅಂತಕ್ಕಂಥದ್ದು ಸಸ್ಯ ದೇಗುಲ. ಸುಮಾರು 3000ಕ್ಕೂ ಹೆಚ್ಚು ದೇಶ ವಿದೇಶದ ಮತ್ತು ರಾಷ್ಟ್ರವ್ಯಾಪಿಯ ವೈವಿಧ್ಯಮಯವಾದ ಸಸ್ಯ ಸಂಕುಲನ ಹೊಂದಿರತಕ್ಕಂಥ ಸಸ್ಯ ದೇಗುಲ. ಅದಕ್ಕೆ ಮಾರು ಹೋಗಿ ಏನು ಕುವೆಂಪು ಅವರ ವಾಣಿ ಏನಿದೆ, ಕೈ ಮುಗಿದು ಒಳಗೆ ಬಾಯ್ದು ಸಸ್ಯಕಾಶಿ ದೇವಾಲಯವಿ ಹೂವಿನ ತೋಟಂ ಅಂತಕ್ಕಂಥ ವೇದ್ಯ ವಾಕ್ಯಗಳನ್ನು ಲಾಲ್ಬಾಗಿನ ಪ್ರವೇಶ ದ್ವಾರಗಳಲ್ಲಿ ಅನಾವರಣಗೊಳಿಸಲಾಗಿದೆ. ಸೊ ಈ ಒಂದು ಸಸ್ಯಶಾಸ್ತ್ರೀಯ ತೋಟ ರೂಪುಗೊಳ್ಳಬೇಕಾದ್ರೆ ಬ್ರಿಟಿಷರ ಕೊಡುಗೆ ಅಪಾರವಾಗಿದೆ. ಏನು ಒಂದು ಮಾರ್ಕ್ ಕಬ್ಬನ್ ಅವರು ಹೈಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಲಾಲ್ಬಾಗ್ನಲ್ಲಿ ಹಲವಾರು ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದರು. ಜಾನ್ ಕ್ಯಾಮರಾನ್ ಮತ್ತು ಮುಂತಾದ ಅಧಿಕಾರಿಗಳಿದ್ದರು. ಆ ಒಂದು ಕಾಲಘಟ್ಟದಲ್ಲಿ ಹೇಗೆ ಲಂಡನ್ನ ಕ್ಯೂ ಗಾರ್ಡನ್ ಇಡೀ ಪ್ರಪಂಚದ ದೊಡ್ಡ ಸಸ್ಯಶಾಸ್ತ್ರೀಯ ತೋಟ ಆಗಿದೆ, ಅದೇ ಮಾದರಿನಲ್ಲಿ ನಾವು ಯಾಕೆ ಈ ಒಂದು ಬೆಂಗಳೂರಿನಲ್ಲಿ ಒಂದು ಸಸ್ಯಶಾಸ್ತ್ರೀಯ ತೋಟವನ್ನು ಮಾಡಬಾರ್ದು ಅಂತಕ್ಕಂಥ ಚಿಂತನೆ ಮಾರ್ಕ್ ಕಬ್ಬನ್ ಅವರಿಗೆ ಮತ್ತು ಇಲ್ಲಿದ್ದಂಥ ಕ್ಯೂರೇಟರ್ಗೆ ಹೊಳೆದಂಥ ಸಂದರ್ಭದಲ್ಲಿ ಅದನ್ನು ಸಾಕಾರಗೊಳಿಸಲಿಕ್ಕೆ ಬೇಕಾದಂಥ ಪರಿಣಿತರ ಒಂದು ಹುಡುಕಾಟವನ್ನು ಮಾಡಲಾಯಿತು. ಆಗ ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿದ್ದಂಥ ವಿಲಿಯಂ ಮನ್ರೋ ಆಗಿನ ಕಾಲದ ಹೆಸರಾಂತ ಸಸ್ಯಶಾಸ್ತ್ರಜ್ಞರಾಗಿದ್ದರು. ಈ ಒಂದು ಸಸ್ಯ ವಿಜ್ಞಾನದ ಬಗ್ಗೆ ತಿಳುವಳಿಕೆ ಇರತಕ್ಕಂಥ ಎಕ್ಸ್ಪರ್ಟ್ ಆಗಿದ್ದರು. ಅವರನ್ನು ಬೆಂಗಳೂರಿಗೆ ಕರೆಸಲಾಗುತ್ತೆ. ಸೊ ಈ ಒಂದು ಲಾಲ್ಬಾಗಿನ ಪ್ರದೇಶವನ್ನು ತೋರಿಸಿ ಇದು ಮುಂದೆ ಒಂದು ಲಂಡನ್ನಿನ ಕ್ಯೂ ಗಾರ್ಡನ್ ಮಾದರಿನಲ್ಲಿ ಇಲ್ಲಿ ಒಂದು ಬಟಾನಿಕಲ್ ಗಾರ್ಡನ್ ಅಥವಾ ಸಸ್ಯಶಾಸ್ತ್ರೀಯ ತೋಟವನ್ನು ಮಾಡಬೇಕು ಅಂತ ಉದ್ದೇಶವನ್ನು ಹೊಂದಲಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಮಣ್ಣಿನ ಗುಣಮಟ್ಟ, ಅದರ ಸೂಕ್ತತೆ, ಹವಾಗುಣದ ಸೂಕ್ತತೆ, ನೀರಿನ ಲಭ್ಯತೆ, ಇದೆಲ್ಲದರ ಬಗ್ಗೆ ನೀವು ಅಧ್ಯಯನ ಮಾಡಿ ಒಂದು ತಾಂತ್ರಿಕ ವರದಿ ಕೊಡಿ ಅಂಥೇಳಿ ಏನು 1852ರ ಆದಿಭಾಗದಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಲಾಗ್ತದೆ. ಆ ಕೋರಿಕೆ ಮೇರೆಗೆ ಬಂದಂಥ ವಿಲಿಯಂ ಮನ್ರೋ ಇಲ್ಲಿ ಒಂದು ಆಳವಾಗಿ ಇದನ್ನು ಅಭ್ಯಾಸ ಮಾಡಿ ಈ ಒಂದು ಸ್ಥಳದ ಮಣ್ಣಿನ ಒಂದು ಏನಂದರೆ ಡೆಪ್ತ್ ಅಂತ ಹೇಳ್ತೀವಿ, ಆಳ, ಮಣ್ಣಿನ ವಿಧ, ಟೈಪ್ ಏನಿದೆ ಅದು, ಹಾಗೆ ಇಲ್ಲಿರ್ತಕ್ಕಂಥ ಹವಾಗುಣ ಮತ್ತು ನೀರಿನ ಲಭ್ಯತೆ, ಬೇರೆ ಬೇರೆ ವೆದರ್ ಫ್ಯಾಕ್ಟರ್ಸ್ ಎಲ್ಲವನ್ನೂ ಕೂಡ ಸ್ಟಡಿ ಮಾಡಿ ಇದು ಈ ಒಂದು ಏನು ಆಯ್ಕೆ ಮಾಡಿರ್ತಕ್ಕಂಥ ಸ್ಥಳ ಸಸ್ಯಶಾಸ್ತ್ರೀಯ ತೋಟವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದಂಥ ಕಾಲ ಅಂಥೇಳಿ, ಜಾಗ ಅಂಥೇಳಿ ಅವರು ತಾಂತ್ರಿಕ ವರದಿಯನ್ನು ಕೊಡ್ತಾರೆ. ಅದರ ಅನುಸಾರ 1856 ಕರ್ನಾಟಕ ರಾಜ್ಯದ ಪ್ರಪ್ರಥಮ ಸಸ್ಯಶಾಸ್ತ್ರೀಯ ತೋಟವಾಗಿ ಫಸ್ಟ್ ಬಟಾನಿಕಲ್ ಗಾರ್ಡನ್ ಆಫ್ ಕರ್ನಾಟಕ ಸ್ಟೇಟ್ ಆಗಿ ಈ ಲಾಲ್ಬಾಗನ್ನು ಘೋಷಣೆ ಮಾಡಲಾಗ್ತದೆ. ಸುಮಾರು 120 ಎಕರೆ ಪ್ರದೇಶದಲ್ಲಿ ಈ ಒಂದು ಲಾಲ್ಬಾಗ್ ಸಸ್ಯಶಾಸ್ತ್ರೀಯ ತೋಟ ಏನು ತಲೆಯನ್ನು ಎತ್ತುತ್ತೆ. ಸೊ ಈ ಒಂದು ಸಸ್ಯಶಾಸ್ತ್ರೀಯ ತೋಟ ಪ್ರಾರಂಭವಾದಾಗ ದೇಶ ವಿದೇಶದಿಂದ ಮತ್ತು ನಮ್ಮ ರಾಜ್ಯ ಮತ್ತು ದೇಶದ ವಿವಿಧ ಮೂಲೆಗಳಿಂದ ವಿಶೇಷವಾದಂಥ ಸಸ್ಯ ಪ್ರಭೇದಗಳನ್ನು ಇಲ್ಲಿಗೆ ಪರಿಚಯಿಸಿ ಅವನ್ನು ಸಂರಕ್ಷಿಸಿ ಇಲ್ಲಿ ಉಳಿಸ್ತಕ್ಕಂಥ ಕಾರ್ಯ ಪ್ರಾರಂಭ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಮುಂದೆ ಕೆಲಸವನ್ನು ಕೈಗೊಳ್ಳಬೇಕು ಅಂತಂದರೆ ಇದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ಜಾನ್ ಕ್ಯಾಮರಾನ್, ಕ್ರುಂಬಿಗಲ್ ಎಲ್ಲ ಅಧಿಕಾರಿಗಳು ಇಲ್ಲಿ ಉಳಿಬೇಕು ಅಂತಂದರೆ ಅವರಿಗೆ ಬೇಕಾದಂಥ ಒಂದು ಮನೆ ಬೇಕಾಗ್ತದೆ. ಅದನ್ನು ಕಾಟೇಜ್ ಅಂತ ಕರೀತಾ ಇದ್ರು. ಹಾಗಾಗಿ ಈ ಒಂದು ಕಾಟೇಜನ್ನು ಇಲ್ಲಿ ನಿರ್ಮಾಣ ಮಾಡಲಾಗ್ತದೆ. 1856 ಲಾಲ್ಬಾಗ್ ಸಸ್ಯಶಾಸ್ತ್ರೀಯ ತೋಟವಾಗಿ ಏನು ಘೋಷಣೆ ಆಯಿತು, ಆ ಕಾಲಘಟ್ಟದ ಮುಂದಿನ ಅವಧಿನಲ್ಲಿ ಈ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಆಗ್ತದೆ. ಇದು ನಮ್ಮ ಲಾಲ್ಬಾಗಿನ ಮುಖ್ಯ ದ್ವಾರ ಅಥವಾ ಮೇನ್ ಗೇಟ್ ಅಂತೀವಿ, ಅದರ ಅನತಿ ದೂರದಲ್ಲಿದೆ. ಸೊ ಈ ಒಂದು ಐತಿಹಾಸಿಕ ಕಟ್ಟಡದಲ್ಲಿ ಬಹುಕಾಲ ಇದ್ದಂಥವರು ಜಾನ್ ಕ್ಯಾಮರಾನ್, ಏನು ನಮ್ಮ ಐತಿಹಾಸಿಕ ಗಾಜಿನ ಮನೆಯ ನಿರ್ಮಾತೃ ಆದಂಥವರು. ತದನಂತರ ಗುಸ್ತಾವ್ ಹರ್ಮನ್ ಕ್ರುಂಬಿಗಲ್, GH ಕ್ರುಂಬಿಗಲ್ರವರು ತನ್ನ ಇಡೀ ಸಂಸಾರದ ಜೊತೆ ಈ ಒಂದು ಕಾಟೇಜ್ನಲ್ಲಿದ್ದರು. ಅವರ ಮಡದಿ ಕ್ಲಾರಾ, ಅವರ ಇಬ್ಬರು ಹೆಣ್ಣುಮಕ್ಕಳು ಕೂಡ ಇಲ್ಲಿ ಬಹುಕಾಲ ಕೆಲಸ ನಿರ್ವಹಿಸ್ತಾ ಇದ್ರು. ಮುಂದೆ ಅವರು ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾರೆ, ಗಾರ್ಡನ್ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಬಹಳ ಮಹತ್ತರವಾದಂಥ ಕೊಡುಗೆಯನ್ನು ಅವರು ನೀಡ್ತಾರೆ. ಅದಾದ ನಂತರ HC ಜವರಾಯನವರು, ರಾವ್ ಬಹದ್ದೂರ್ HC ಜವರಾಯ. ಸೊ ಏನು ಈ ಒಂದು ಲಾಲ್ಬಾಗ್ ಸಸ್ಯ ತೋಟದ ಐತಿಹಾಸಿಕ ಗಾಜಿನ ಮನೆಯ 3 ವಿಭಾಗಗಳು ಜಾನ್ ಕ್ಯಾಮರಾನ್ ಕಾಲಘಟ್ಟದಲ್ಲಾಯಿತು. ಅದಾದ ನಂತರ ಗಾಜಿನ ಮನೆಯ ಹಿಂಭಾಗದ ಒಂದು ವಿಭಾಗವನ್ನು ನಿರ್ಮಾಣ ಮಾಡಿದ್ದು ಈ ನಮ್ಮ ಜಾನ್ ಕ್ಯಾಮರಾನ್ ಅವರ ಕಾಲಾವಧಿ. ಹಾಗೆಯೇ ಲಾಲ್ಬಾಗಿನ ವೆಸ್ಟ್ ಗೇಟದಲ್ಲಿ ಕಾವಲು ಗೋಪುರ ಇದೆ, ಅದು ಶಿಫ್ಟೆಡ್ ಏನು ಕಾವಲು ಗೋಪುರ, ಅದನ್ನು ಕೂಡ ಜವರಾಯನವರ ಕಾಲದಲ್ಲಿ ಮಾಡಲಾಯಿತು. ಅದಾದ ನಂತರ ಇಲ್ಲಿ ಬಹುಕಾಲ ನೆಲೆಸಿದವರು ಅಂತಂದರೆ ನಿಮ್ಮೆಲ್ಲರ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿರ್ತಕ್ಕಂಥ ತೋಟಗಾರಿಕೆ ಪಿತಾಮಹರಾದಂಥ ಡಾಕ್ಟರ್ MH ಮರಿಗೌಡರು. ಅವರು ಬಹುಕಾಲ ಈ ಒಂದು ಕಾಟೇಜ್ನಲ್ಲಿ ಉಳಿತಾರೆ. ಆಗಾಗ ರಾಷ್ಟ್ರಕವಿ ಕುವೆಂಪುರವರು ಬೆಂಗಳೂರಿಗೆ ಸಂದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವು ಸಂದರ್ಭಗಳಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಕೂಡ ಈ ಕಾಟೇಜ್ನಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಗ್ಗಳಿಕೆ ಅಂತ ಹೇಳ್ಬೋದು. ಸೊ ಮರಿಗೌಡರ ಏನು ಒಂದು ನಿವೃತ್ತಿಯ ನಂತರ ಈ ಕಾಟೇಜ್ಗೆ ನಮ್ಮ ಪ್ರಜಾಪ್ರಭುತ್ವ ಬಂತು. ಆವಾಗ ಎಲ್ಲ ಒಂದು IAS ಆಫೀಸರ್ಸು, ಭಾರತೀಯ ಆಡಳಿತ ಸೇವೆ ಅಥವಾ ತಾಂತ್ರಿಕ ಅಧಿಕಾರಿಗಳು ನೇಮಕ ಆದರು ನಿರ್ದೇಶಕರ ಹುದ್ದೆಗೆ. ಸೊ ಒಂದು ಭಾಗವನ್ನು
ಈ ಒಂದು ಡಾಕ್ಟರ್ ಎಂ ಎಚ್ ಮರಿಗೌಡರ ಆಶಯದಂತೆ ಈ ಒಂದು ಕಟ್ಟಡದ ಒಂದು ಪ್ರಮುಖ ಭಾಗವನ್ನು ಒಂದು ತೋಟಗಾರಿಕೆ ಗ್ರಂಥಾಲಯ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ತೋಟಗಾರಿಕೆ ಏನು ನಮ್ಮ ಮರಿಗೌಡರು ವ್ಯಕ್ತಪಡಿಸಿದರು. ಅಂದು ತೋಟಗಾರಿಕೆ ಸಚಿವರಾಗಿದ್ದಂಥ ವೈ ಕೆ ರಾಮಯ್ಯನವರ ನೇತೃತ್ವದಲ್ಲಿ 1998ರಲ್ಲಿ ರಾಮಕೃಷ್ಣ ಹೆಗಡೆಯವರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸುಸಂದರ್ಭದಲ್ಲಿ ಒಂದು 60% ಕಾಟೇಜ್ ಪ್ರದೇಶವನ್ನು ಡಾಕ್ಟರ್ ಎಂ ಎಚ್ ಮರಿಗೌಡ ನ್ಯಾಷನಲ್ ಹಾರ್ಟಿಕಲ್ಚರ್ ಲೈಬ್ರರಿಯಾಗಿ ಘೋಷಣೆ ಮಾಡಿ ಅದನ್ನು ಗ್ರಂಥಾಲಯವನ್ನಾಗಿ ಮಾಡಲಾಯಿತು. ಇನ್ನು ಉಳಿದ 40 ಭಾಗ ಇವತ್ತಿಗೂ ಕೂಡ ಅಫಿಷಿಯಲ್ ರೆಸಿಡೆನ್ಸ್ ಆಫ್ ದಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆಗಿ ಉಳಿದಿದೆ. ಈಗ ಬರ್ತಾ ಇರ್ತಕ್ಕಂಥ ನಿರ್ದೇಶಕರು ಅದನ್ನು ಬಳಸ್ತಾ ಇದ್ದಾರೆ. ಸೊ ಇಷ್ಟೊಂದು ಸುದೀರ್ಘವಾದಂಥ ಹಿನ್ನೆಲೆ ಮತ್ತು ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕಟ್ಟಡ 2016-17 ಹೊತ್ತಿಗೆ ಬಹುತೇಕ ಶಿಥಿಲಾವಸ್ಥೆಯನ್ನು ತಲುಪಿತು. ಸೊ ಇಂತಹ ಕಟ್ಟಡವನ್ನು ಉಳಿಸ್ತಕ್ಕಂಥದ್ದು, ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ಭಾವಿಸಿ ಸೊ ಈ ಕಟ್ಟಡದ ಸಂರಕ್ಷಣೆಗೆ ನಾವು ಮುಂದಾದ್ವಿ. ರಾಜ್ಯ ಪುರಾತತ್ವ ಇಲಾಖೆಯನ್ನು ರಿಕ್ವೆಸ್ಟ್ ಮಾಡಿ ಅಲ್ಲಿರ್ತಕ್ಕಂಥ ತಾಂತ್ರಿಕ ಅಧಿಕಾರಿಗಳ ತಂಡವನ್ನು ಕರೆಸಿ ಈ ಕಟ್ಟಡಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿ ಮತ್ತು ಇದರಲ್ಲಿ ಮುಖ್ಯವಾಗಿ ಏನಾಗಿದೆ, ಗಾರೆ, ಸುಣ್ಣ, ಅಂಟುಗಳನ್ನು ಬಳಸಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಅದೇ ಮಾದರಿನಲ್ಲಿ ಮಾಡಿಕೊಡ್ಬೇಕು ಅಂಥೇಳಿ ಈ ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಇರತಕ್ಕಂಥ ಪುರಾತತ್ವ ಇಲಾಖೆಯನ್ನು ಕೋರಲಾಗಿತ್ತು. 1 ಕೋಟಿ ರೂಗಳ ಠೇವಣಿಯನ್ನು ಕೂಡ ಹಣವನ್ನು ಠೇವಣಿ ಇಟ್ಟು ಅದೇ ಒಂದು ಓಲ್ಡ್ ಸ್ಟೈಲ್ನಲ್ಲಿ ಏನು ಓಲ್ಡ್ ಹಿಂದಿನ ಕಾಲದ ಪದ್ಧತಿನಲ್ಲಿ ಗಾರೆ ಮತ್ತು ಸುಣ್ಣ ಅಂಟಿನಿಂದ ಇಡೀ ಕಟ್ಟಡವನ್ನು ಮತ್ತೆ ವಿಶೇಷವಾಗಿ ಸಂರಕ್ಷಣೆ ಮಾಡಲಾಯಿತು. ಅದಾದ ನಂತರ ಈ ಕಟ್ಟಡದ ಸುತ್ತಲೂ ಕೂಡ ನೀರು ನಿಂತು ಕಟ್ಟಡಕ್ಕೆ ಒಂದು ಧಕ್ಕೆ ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ತಾವು ನೋಡ್ತಾ ಇದ್ದೀರಾ, ಸುತ್ತಲೂ ಕೂಡ ಕಲ್ಲು ಹಾಸಿನ ಒಂದು ವಿಶೇಷವಾದಂಥ ಭದ್ರತೆಯನ್ನು ಕೂಡ ಮಾಡಲಾಯಿತು. ಈ ಒಂದು ಕಟ್ಟಡ ಇರತಕ್ಕಂಥದ್ದು ಲಾಲ್ಬಾಗ್ ಮೇನ್ ಗೇಟ್, ಅಂದರೆ ಲೋಯೆಸ್ಟ್ ಪಾರ್ಟ್ ಆಫ್ ಲಾಲ್ಬಾಗ್. ಈಗ ನಾವು ವೆಸ್ಟ್ ಗೇಟ್ ಅಂತೀವಿ, ಲಾಲ್ಬಾಗ್ ಪಶ್ಚಿಮ ದ್ವಾರ ಇದೆ, ಇದು ಲಾಲ್ಬಾಗ್ ಲೇಕ್ ಇದೆ. ಆ ಭಾಗದಿಂದ ಮಳೆ ನೀರು ಸರಾಗವಾಗಿ ಹರಿದು ಮುಖ್ಯ ದ್ವಾರದ ಕಡೆಗೆ ಬರ್ತದೆ. ಹಾಗಾಗಿ ಇಲ್ಲಿ ನೀರಿನ ಶೇಖರಣೆ ಜಾಸ್ತಿಯಾಗಿ ಕಟ್ಟಡಕ್ಕೆ ಶೀತದ ಅಂಶ ಜಾಸ್ತಿಯಾಗಿ ಗೋಡೆಗಳಲ್ಲಿ ಶೀತಾವಸ್ಥೆ ತುಂಬ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಇಂಥದ್ದು ಸಂದರ್ಭಗಳು ಕೂಡ ಉಂಟಾದವು. ಹಾಗಾಗಿ ಈ ಕಟ್ಟಡವನ್ನು ಬಹುಕಾಲದವರೆಗೆ ಶಾಶ್ವತವಾಗಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಕಟ್ಟಡದ ಸುತ್ತಲೂ ಕೂಡ ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಒಂದು ಡ್ರೈನೇಜ್ ಸಿಸ್ಟಮನ್ನು ಮಾಡಿದ್ದೇವೆ. ಈ ಹೆಚ್ಚುವರಿಯಾಗಿ ಬರ್ತಕ್ಕಂಥ ಮಳೆ ನೀರು ಈ ಭಾಗದಲ್ಲಿ ನಿಲ್ಲದಾಗೆ ಮಾಡಬೇಕು ಅಂತೇಳಿ ಡ್ರೈನ್ ಸಿಸ್ಟಮನ್ನು ಮಾಡಿದ್ವಿ. ಆದರೆ ಲಾಲ್ಬಾಗ್ಗೆ ಹೊಂದ್ಕೊಂಡಂಥ ಏನು ಮರಿಗೌಡ ರಸ್ತೆ ಇದೆ, ಅಲ್ಲಿ ಹೈವೇ ಅಥಾರಿಟೀಸ್ ಅವರು ಆ ಹೊರ ಹೋಗ್ತಕ್ಕಂಥ ಡ್ರೈನ್ಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ರಿಂದ ಮತ್ತೆ ಬ್ಯಾಕ್ ವಾಟರ್ ನಿಂತು ಈ ಕಟ್ಟಡ ಮುಳುಗತಕ್ಕಂಥ ಪರಿಸ್ಥಿತಿ ಬಂತು. ಅಂದು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂಥ ಶ್ರೀಮತಿ ವಂದಿತಾ ಶರ್ಮಾ ಮೇಡಮ್ ಅವರಿಗೆ ಈ ವಿಚಾರವನ್ನು ಮನದಟ್ಟು ಮಾಡಲಾಯಿತು. ಸೊ BWSSBಯ ಎಲ್ಲ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದು ಸುಮಾರು 3-4 ಕೋಟಿ ರೂಗಳ ವೆಚ್ಚದಲ್ಲಿ ಲಾಲ್ಬಾಗಿನ ಮುಖ್ಯ ದ್ವಾರದಿಂದ ಮಳೆ ನೀರು ಸರಾಗವಾಗಿ ಹರಿದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆ ಇಲಾಖೆಯ ಮೂಲಕ ಕೈಗೊಳ್ಳಲಾಯಿತು. ಸೊ ಅಂದಿನಿಂದ ಇಂದಿನವರೆಗೆ ಈ ಕಟ್ಟಡಕ್ಕೆ ಯಾವುದೇ ಧಕ್ಕೆ ಇಲ್ಲದ ಹಾಗೆ ಈ ಕಟ್ಟಡವನ್ನು ಸಂರಕ್ಷಣೆ ಮಾಡಲಾಗಿದೆ. ಮತ್ತು ಇದನ್ನು ಡಾಕ್ಟರ್ ಎಂ ಎಚ್ ಮರಿಗೌಡ ಒಂದು ನ್ಯಾಷನಲ್ ಹಾರ್ಟಿಕಲ್ಚರ್ ಲೈಬ್ರರಿ ಆ್ಯಂಡ್ ಮ್ಯೂಸಿಯಂ ಆಗಿ ಒಂದು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಭಾಳ ಭರದಿಂದ ಸಾಗಿದೆ. ಸುಮಾರು 2-2.5 ವರ್ಷಗಳಿಂದ ಇದಕ್ಕೆ ಬೇಕಾದ ಎಲ್ಲ ಪೂರಕ ಕೆಲಸಗಳು ಕೂಡ ಭರದಿಂದ ಸಾಗಿದೆ. ಬಹುಶಃ ಇನ್ನೊಂದು 5-6 ತಿಂಗಳಲ್ಲಿ ಈ ಒಂದು ಕಟ್ಟಡವನ್ನು ನಾವು ಲೋಕಾರ್ಪಣೆ ಮಾಡುವುದರ ಮೂಲಕ ಏನು ತೋಟಗಾರಿಕೆಯಲ್ಲಿ ಆಸಕ್ತಿ ಇರತಕ್ಕಂಥ ಸಾವಿರಾರು ಆಸಕ್ತರು, ವಿದ್ಯಾರ್ಥಿಗಳು, ಪರಿಸರ ಪ್ರಿಯರಿಗೆ ತೋಟಗಾರಿಕೆ ಪುಸ್ತಕಗಳ ಬಗ್ಗೆ, ತೋಟಗಾರಿಕೆ ವಿಜ್ಞಾನದ ಬಗ್ಗೆ ಓದಲಿಕ್ಕೆ ಒಂದು ಗ್ರಂಥಾಲಯವಾಗಿಯೂ ಮತ್ತು ಮರಿಗೌಡರ ವಿಚಾರಧಾರೆಗಳನ್ನ ತಿಳ್ಕೊಳ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿಯೂ ಕೂಡ ಇದನ್ನು ಶಾಶ್ವತವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದ ಇದೇನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ, ಅದರ ಸದುಪಯೋಗವನ್ನು ಸರ್ವರು ಕೂಡ ಸದ್ಯದಲ್ಲೇ ಪಡ್ಕೊಳ್ತಕ್ಕಂಥ ಅವಕಾಶ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು.